ನಾನು ಒಳಗಡೆ ಹೋಗ್ತೀನಿ. ನೀನು ಇಲ್ಲೇ ಇದ್ದು ಯಾರಾದರೂ ಬಂದರೆ ನಂಗೆ ಕಾಲ್ ಮಾಡು. ಇನ್ನೊಂದ್ಸರಿ ಸರಿಯಾಗಿ ಯೋಚನೆ ಮಾಡು ನಿತ್ಯ. ಡೂ ವಾಟ್ ಐ ಸೇ. ನೀನು ಇಲ್ಲೇ ಇರು. ಏನಿದು? ಜೈ ಕರ್ಪೂರ ಹಚ್ಚೋದೇನು? ತೆಂಗಿನಕಾಯಿ ಹೊಡೆಯೋದೇನು? ಕೈ ಮುಗಿಯೋದೇನು? ಇದೇನು ಹೊಸ? ಏನು ಏನ್ರಿ ಹಾಗೆ ನೋಡ್ತಿದ್ದೀರಾ? ನೀನಿಲ್ಲಿ ಹೇಗೆ ಬಂದೆ? ಏನ್ರಿ ಇದೆಲ್ಲ? ನಿನಗೋಸ್ಕರನೇ ಗಂಗಾ, ನೀನು ಚೆನ್ನಾಗಿರ್ಲಿ ಅಂತ. ಇಷ್ಟು ಇಂಥದ್ದೆಲ್ಲ ಯಾಕ್ರಿ? ಇದೆಲ್ಲ ಮಾಡಿದ್ರೆ ನಾನು ಚೆನ್ನಾಗಿರ್ತೀನಾ? ಏನು ನಿಮ್ಮ ಮೂಢನಂಬಿಕೆ? ನೀನು ಯಾವ ನಂಬಿಕೆಯಿಂದ ಅವತ್ತು ಕೆಂಡದ ಮೇಲೆ ನಡೆದೆ? ಯಾವ ನಂಬಿಕೆಯಿಂದ ಚಾಟಿಯಿಂದ ಹೊಡೆಸ್ಕೊಂಡೆ?
ನಾನು ಚೆನ್ನಾಗಿರ್ಲಿ ಅಂತ ಅಲ್ವಾ ಅವತ್ತು ನೀನು ಹಾಗೆಲ್ಲ ಮಾಡಿದ್ದು. ಅದೇ ನಂಬಿಕೆಯಿಂದ ಇವತ್ತಿದ್ನೆಲ್ಲ ಮಾಡ್ತಾ ಇದ್ದೀನಿ. ನಿಮ್ಗಿದೆಲ್ಲ ಇಷ್ಟ ಇಲ್ವಲ್ಲ ರೀ? ನೀವು ಇದನ್ನೆಲ್ಲ ನಂಬಲ್ವಲ್ಲ? ನನಗೆ ನೀನಂದ್ರೆ ಇಷ್ಟ ಗಂಗಾ, ನಿನ್ನ ಮೇಲೆ ನಂಬಿಕೆ. ನನಗೋಸ್ಕರ ನೀನು ಹಾಗೆಲ್ಲ ಮಾಡಿದಾಗ ನನ್ನ ಗುಣ ಅದೇ. ಈಗ ನಾನು ಮಾಡಿದ್ರೆ ನೀನು ಚೆನ್ನಾಗಿರ್ತೀಯ ಅಂತ ಮಾಡ್ತಿದ್ದೀನಿ. ಆದರೆ ನಿಮ್ಮ ಕ್ಯಾರೆಕ್ಟರ್ನ ಬಿಡ್ತೀರಾ? ನನ್ನ ಕ್ಯಾರೆಕ್ಟರ್ಗಿಂತನೂ ನಿನ್ನ ವ್ಯಕ್ತಿತ್ವನೇ ದೊಡ್ಡದು. ನಿನ್ನ ಪ್ರೀತಿ ನನ್ನ ಪ್ರಾಣನ ಕಾಪಾಡ್ತು. ನೀನು ಇಲ್ದಿದ್ರೆ ನಾನು ಇರ್ತಿರ್ಲಿಲ್ಲ ಗಂಗಾ. ಈ ವಿಷಯನ ನೀನು ಎಷ್ಟೋ ಸಲ ಪ್ರೂವ್ ಮಾಡಿದ್ಯಾ. ಇವತ್ತು ನಿನ್ನ ಕೈಗೆ ಏಟ್ ಮಾಡಿಕೊಂಡು ಹೀಗೆ ನೋವು ಪಡ್ತಿದ್ರೆ ನಾನು ಹೇಗೆ ನೋಡ್ತಾ ಇರಲಿ? ನಿನಗೆ ಸಮಾಧಾನ ಹೇಳ್ಬೋದೇ ಹೊರತು ನೋವು ಕಡಿಮೆ ಮಾಡೋಕ್ಕಾಗಲ್ಲ. ಆ ಶಕ್ತಿ ಆ ಭಗವಂತನಿಗಿದೆ ಅಂದರೆ ನಿನಗೋಸ್ಕರ ಆ ಭಗವಂತನ ಮುಂದೆ ತಲೆ ತಗ್ಸೋದು ತಪ್ಪಿಲ್ಲ ಅನ್ನಿಸ್ತು. ನಾನು ದೇವ್ರನ್ನ ನಂಬದೇ ಇರ್ಬೋದು, ಆದರೆ ಆ ದೇವರು ನಿನಗೋಸ್ಕರ ಒಳ್ಳೇದು ಮಾಡ್ತಾನೆ ಅಂದರೆ ಅದಕ್ಕೋಸ್ಕರನಾದರೂ ನಾನು ಏನು ಮಾಡೋದಕ್ಕೂ ರೆಡಿ ಇದ್ದೀನಿ. ನಿನಗೆ ನನ್ನ ಪ್ರಾಣ ಕೊಟ್ಟರು ಕಡಿಮೆನೇ ಅಲ್ವಾ? ಯಾಕ್ರಿ ಅಷ್ಟು ಪ್ರೀತಿ ನಿಮಗೆ? ನಾನಂದ್ರೆ ನಿನಗೆ ಅಷ್ಟೊಂದು ಪ್ರೀತಿ ಯಾಕೆ? ಇದೇ ಪ್ರೀತಿನ ನಂಗೂ ಕೊಡ್ತೀರಾ? ನಿಂಗೆ ಕೊಡೋದು ಅಂದ್ರೆ ಏನು? ಇದೆಲ್ಲ ನಿನಗೋಸ್ಕರನೇ ಅಲ್ವಾ? ಅಂದರೆ ಇನ್ಮುಂದೆ ಕೂಡ ನನ್ನ ಮೇಲೆ ಇಷ್ಟೇ ಪ್ರೀತಿ ಇರುತ್ತಾ ಅಂತ? ಖಂಡಿತವಾಗ್ಲೂ ಇರುತ್ತೆ, ಜನ್ಮ ಜನ್ಮಕ್ಕೂ ಇರುತ್ತೆ. ಥ್ಯಾಂಕ್ ಯು ಜೈ. ನಾಳೆ ಗಂಗಾ ಹೋದ್ಮೇಲೆ ನಿನ್ನ ಪಕ್ಕದಲ್ಲಿರೋಳು ನಾನೇ. ಆಗ ನೀನು ನನ್ನ ಹೀಗೆ ಪ್ರೀತಿಸ್ಬೇಕು. ಮೇಡಮ್, ಅಡಿಗೆ ಮಾಡೋದ್ರಲ್ಲಿ ನಳ ಭೀಮ ಆದ್ಮೇಲೆ ನೆಕ್ಸ್ಟ್ ನಾನೇ ಮೇಡಮ್. ನಿಮ್ಗೆ ಏನ್ ತಿನ್ಬೇಕೋ ಹೇಳಿ ರುಚಿ ರುಚಿಯಾಗಿ ನಾನೇ ಮಾಡಿ ಬಡಿಸ್ತೀನಿ. ನಂಗಿಷ್ಟ ಆಗೋದು ಮಾಡೋದು ಬೇಡ ನಾಣಿ ಅವ್ರೆ, ಅವ್ರಿಗಿಷ್ಟ ಆಗೋದನ್ನೇ ಮಾಡಿ. ಸಾರ್ ಇವತ್ತು ತಿನ್ನಲ್ವಲ್ಲ? ಯಾಕೆ ತಿನ್ನಲ್ಲ? ಉಪವಾಸ ಏನಾದ್ರು ಇದಾರಾ? ಅದೇನಿಲ್ಲ, ಆಫೀಸಲ್ಲಿ ಹೆವಿ ವರ್ಕ್ ಇದೆ ಅಂದ್ರಲ್ಲ, ಅಲ್ಲೇ ಎಲ್ಲ ಊಟ ಮಾಡ್ಕೊಂಡು ಮನೇಲಿ ತಿನ್ನಲ್ವೇನೋ ಅನ್ಕೊಂಡೆ. ನೀವು ಕೂಡ ಆಫೀಸಿಗೆ ಹೋಗಿದ್ರೆ ಚೆನ್ನಾಗಿತ್ತು ನಾಣಿ ಅವ್ರೆ, ಅವರಿಗೆ ಸ್ವಲ್ಪ ಸಹಾಯ ಆಗ್ತಿತ್ತು. ಸಾರು ಹೋಗಿದ್ದು ಗುಡಿಗೆ ಅಂತ, ಅಲ್ಲಿ ನಿಮ್ಗೋಸ್ಕರ ಅವ್ರು ಕಷ್ಟ ಪಡ್ತಿದ್ದಾರೆ ಅಂತ ನಿಮ್ಗೆ ಹೇಗೆ ಹೇಳಿ ಮೇಡಮ್? ಸಾರ್ಗೆ ಯಾರ ಸಹಾಯನೂ ಬೇಕಾಗಿಲ್ಲ ಮೇಡಮ್, ಅವರು 2 ಕೈಲಿ ಕೆಲಸ ಮಾಡ್ತಾರೆ. ಅವರು ಸೂಪರ್ ಮ್ಯಾನ್ ಇದ್ದಂಗೆ. ಸಾರ್ ಫೋನು ರಿಂಗ್ ಆಗ್ತಿದೆಯಲ್ಲ, ಸ್ವಿಚ್ ಆಫ್ ಮಾಡ್ಬೇಕಾಗಿತ್ತು. ಇರ್ಲಿ ಬಿಡಿ ನಾಣಿ ಅವ್ರೆ, ನಾನು ನೋಡ್ತೀನಿ. ಅವ್ರ ಫೋನ್ನ ಮನೇಲಿಟ್ಟು ಯಾಕೆ ಹೋದ್ರು? ಅವರೇ ಆಗಿರ್ತಾರೆ. ಹಲೋ, ಯಾರು? ನಾನು ಜೈ ಅವ್ರ ಮಿಸ್ಸಸ್ ಮಾತಾಡ್ತಾ ಇರೋದು. ಅವ್ರ ಆಫೀಸ್ಗೆ ಬಂದ್ರಲ್ಲ, ಏನು ಬರ್ಲಿಲ್ವಾ? ನಾಣಿ ಅವರು ಇಲ್ಲೇ ಇದ್ದಾರೆ. ಸರಿ, ಇಡ್ತೀನಿ. ಕತೆ ಮುಗೀತು. ನಾಣಿ ಅವರೇ, ಹೇಳಿ ಮೇಡಮ್, ಬೆಂಡೆಕಾಯಿ ಗೊಜ್ಜು ಮಾಡ್ಲಾ ಇಲ್ಲ ತೊಂಡೆಕಾಯಿ ಗೊಜ್ಜು ಮಾಡ್ಲಾ? ಅವರೆಲ್ಲಿ? ಸಾಂಬಾರ್ಗೆ ಕಡಿಮೆ ಖಾರ ಹಾಕು ಅಂತೀರಾ, ಜಾಸ್ತಿ ಖಾರ ಹಾಕು ಅಂತೀರಾ? ಅವರು ಆಫೀಸಿಗೆ ಹೋಗಿಲ್ಲ ನಾಣಿ ಅವ್ರೆ. ಮೊಸರನ್ನ ಈಗಲೇ ಎಪ್ಪಾಕ್ಲಾ ಆಮೇಲೆ ಎಪ್ಪಾಕ್ಲಾ? ಮೊಸರು ಹೆಪ್ಪಿಗೆ ಹಾಕೋದೇನು? ಏನ್ ಮಾತಾಡ್ತಾ ಇದ್ದೀರಾ ನೀವು? ಅವರೆಲ್ಲಿ ಹೋದ್ರೋ ಹೇಳಿ. ಅಮ್ಮ, ಬೆರಳು ಕಟ್ಟಾಯ್ತು ಮೇಡಮ್. ನಾಣಿ ಅವ್ರೆ, ಆಕ್ಟಿಂಗ್ ಸಾಕು. ನಿಮ್ ಸರ್ ಎಲ್ಲಿ ಹೋಗಿದ್ದಾರೆ ಹೇಳಿ. ಅದು ಮೇಡಮ್, ಸಾರು ಬೆಳಗ್ಗೆನೆ ತಲೆ ಸ್ನಾನ, ದೇವ್ರ ಮುಂದೆ ದೀಪ ಹಚ್ಚೋದು, ಪಂಚೆ ಉಟ್ಕೊಳ್ಳೋದು, ಇದೆಲ್ಲ ನನ್ಗೆ ಅನುಮಾನ ಬರ್ತಿದೆ. ಈಗ ಹೇಳಿ ನೀವು. ನಿಮ್ಮ ಹತ್ರ ಹೇಳ್ಬಾರ್ದು ಅಂತ ಸಾರ್ ನನ್ನ ಹತ್ರ ಮಾತು ತಗೊಂಡಿದ್ದಾರೆ ಮೇಡಮ್. ಹೇಳ್ದೆ ಇದ್ರೆ ನನ್ ಮೇಲೆ ಆಣೆ. ಇದು ಮೇಡಮ್. ನಿಮ್ಗೇನಾದ್ರೂ ಬುದ್ಧಿ ಇದೆಯಾ ನಾಣಿ ಅವ್ರೆ? ಅವ್ರಿಗೆ ಈ ತರ ಸಲಹೆ ಕೊಡೋದಾ? ಸಾರಿ ಮೇಡಮ್,
ನೀವು ಚೆನ್ನಾಗಿರ್ಬೇಕು ಅಂತ ಸಾರೇ ಮಾಡ್ತೀನಿ ಅಂದ್ರು. ಈಗ ನಂಗೇನಾಗಿದೆ ಅಂತ ಅವ್ರು ಇದೆಲ್ಲ ಮಾಡೋದು? ಅವ್ರೇನೋ ಮಾಡ್ತೀನಿ ಅಂದ್ರೆ ನೀವು ಹೇಗೆ ಎನ್ಕರೇಜ್ ಮಾಡ್ತೀರಾ ನಾಣಿಯವ್ರೆ? ಮೊದಲೇ ನಾನು ಬೇಡ ಅಂತ ಹೇಳಿದೆ ಮೇಡಮ್, ಆದ್ರೆ ಸಾರ್ ನನ್ನ ಮಾತೇ ಕೇಳಲಿಲ್ಲ. ನಾಣಿಯವ್ರೆ, ನಾನು ಬಡತನದಲ್ಲೇ ಹುಟ್ಟಿ ಬೆಳೆದವಳು. ಕಷ್ಟ ನಂಗೇನು ಹೊಸ್ತಲ್ಲ. ನೀವು ಮಧ್ಯಮ ವರ್ಗದವರು, ಚಿಕ್ಕ ಪುಟ್ಟ ಕಷ್ಟ ಪಡೋದು ನಿಮ್ಗೂ ಅಭ್ಯಾಸನೇ. ಆದ್ರೆ ಅವರು ನಮ್ಮ ಹಾಗಲ್ಲ, ಕೋಟೀಶ್ವರ. ಸುಖ ಬಿಟ್ರೆ ಕಷ್ಟ ನೋಡಿಲ್ಲ ಅವರು. ಅಂತವರಿಗೆ ಇಷ್ಟು ದೊಡ್ಡ ಕೆಲಸ ಹೇಗೆ ಹೇಳಿದ್ರಿ? ಛೇ, ಒಂದು ಹನಿ ನೀರ್ ಕೂಡ ಕುಡಿದೆ ಅವರು ರಾತ್ರಿ ತನಕ ಹೇಗಿರ್ತಾರೆ ರೀ? ಕ್ಷಮಿಸಿ ಮೇಡಮ್, ನಿಮ್ಮ ಮೇಲಿರೋ ಪ್ರೀತಿಗೆ ಸಾರ್ ಮಾಡ್ತೀನಿ ಅಂದ್ರಲ್ಲ, ಇಲ್ಲ ಅನ್ನಕ್ಕಾಗ್ಲಿಲ್ಲ ಮೇಡಮ್. ಗಂಡಂಗೆ ಹೆಂಡತಿ ಸೇವೆ ಮಾಡಬೇಕು. ಹೆಂಡತಿಗೋಸ್ಕರ ಗಂಡ ಕಷ್ಟಪಡೋದು ಏನು ನಾಣಿಯವ್ರೆ? ಬನ್ನಿ ನೀವು. ಎಲ್ಲಿಗೆ ಮೇಡಮ್? ಗುಡಿಗೆ. ಅಲ್ಲಿ ಹೋಗಿ ಉಪವಾಸನೂ ಬೇಡ, ದೀಕ್ಷೆನೂ ಬೇಡ ಅಂತ ಅವ್ರಿಗೆ ಹೇಳಿ ಕರ್ಕೊಂಡು ಬರೋಣ ಬನ್ನಿ. ಮೇಡಮ್, ಅದು ಸಾರು. ಸರಿ, ನೀವು ಬರ್ತೀರಾ? ನಾನು ಒಬ್ಳೆ ಹೋಗ್ಲಾ? ನಡೀರಿ ಮೇಡಮ್. ನೀನ್ ಇಲ್ಲೇ ಕೂತ್ಕೋ ಗಂಗಾ, ನಾನು ಹೋಗಿ ಉಳಿದಿದ್ದೆಲ್ಲ ಮುಗಿಸ್ಕೊಂಡು ಬರ್ತೀನಿ. ಇನ್ನೇನಿದೆ ಇನ್ನೇನ್ ಮಾಡ್ಬೇಕ್ರಿ? ತುಂಬ ಇದೆ. ನಾಣಿ ಏನೇನೋ ಹೇಳ್ದ, ಅದೆಲ್ಲ ಮಾಡಬೇಕು. ಮಾಡ್ಲೇಬೇಕಾರಿ? ಅದೆಲ್ಲ ನಿನಗೋಸ್ಕರ ಗಂಗಾ. ಇದನ್ನೆಲ್ಲ ಮಾಡಿದ್ರೆ ನೀನು ಚೆನ್ನಾಗಿರ್ತೀಯಲ್ವಾ? ಈಗ ಇದನ್ನೆಲ್ಲ ಗಂಗಾಗೋಸ್ಕರ ಮಾಡಿದ್ರೆ ನಾಳೆ ನನಗೋಸ್ಕರ ಏನ್ ಮಾಡ್ತೀರಾ? ನೀವು ಹೀಗೆ ಕಷ್ಟಪಡೋದು ನನ್ಗಿಷ್ಟ ಇಲ್ಲ ರೀ. ಇನ್ ಸಾಕು, ಇನ್ ಮನೆಗೆ ಹೋಗೋಣ ಬನ್ನಿ. ಕಷ್ಟಪಟ್ರೆ ಅಲ್ವಾ ಫಲ ಸಿಗೋದು. ಆದ್ರೂ ನನಗೋಸ್ಕರ ನೀನು ಎಷ್ಟೆಲ್ಲ ಕಷ್ಟಪಟ್ಟಿದ್ಯಾ. ಹಳ್ಳಿ ಹುಡುಗಿ, ಕಷ್ಟ ನನಗೆ ಅಭ್ಯಾಸ ಅಲ್ವಾ? ಈಗ ನೀನು ನನ್ನ ಹುಡುಗಿ, ನಾನು ಕಷ್ಟ ಅಭ್ಯಾಸ ಮಾಡ್ಕೋತೀನಿ. ಹೇಳಿದ್ರೆ ಕೇಳೋದೇ ಇಲ್ವಾ? ಕೋಪ ಮಾಡ್ಕೋತೀಯಲ್ಲ. ನೀನು ಹೇಳಿದ್ರೇನು, ಆ ದೇವ್ರು ಹೇಳಿದ್ರು ಕೇಳಲ್ಲ. ನಾನು ಕಷ್ಟಪಟ್ಟರೆ ನೀನು ನೋಡಲ್ಲ ಅಂತಾನೆ ನಿನಗಿದನ್ನೆಲ್ಲ ಹೇಳ್ದೆ ಮುಚ್ಚಿಟ್ಟಿದ್ದೆ. ಅದಕ್ಕೆ ನೀನು ಇಲ್ಲೇ ಇರು, ನಾನು ಪೂಜೆನೆಲ್ಲ ಮುಗಿಸ್ಕೊಂಡು ಬರ್ತೀನಿ. ಗಂಗಾ, ಈಗ ಇವಳ ಮುಂದೆ ಕೂಡ ನಾನು ಗಂಗಾ ತರ ನಟಿಸ್ಬೇಕಾ? ಹೇಗಿದ್ದೀರಾ ಆಂಟಿ? ಚೆನ್ನಾಗಿದ್ದೀನಪ್ಪ. ನೀನ್ ಹೇಗಿದ್ಯಾ? ಚೆನ್ನಾಗಿದ್ದೀನಿ ಆಂಟಿ. ನೀವಿಬ್ರು ಒಟ್ಟಿಗೆ ಗುಡಿಗೆ ಬಂದ್ರಾ? ಚೆನ್ನಾಗಿದ್ಯಾ ಗಂಗಾ? ಗಂಗಾ, ಕೈಗೇನಾಯ್ತಮ್ಮ? ಆ ಕಟ್ಟೇನು? ಅದು ಅಮ್ಮ, ಗಂಗಗ್ ನಿನ್ನೆ ಆಕ್ಸಿಡೆಂಟ್ ಆಯ್ತು ಆಂಟಿ. ಆಕ್ಸಿಡೆಂಟಾ? ನಿಮಗೆ ಗೊತ್ತಿಲ್ವಾ ಆಂಟಿ? ಗೊತ್ತಿಲ್ಲಪ್ಪ. ಅದೇನು, ರೂಪಾ ಆಂಟಿಗೆ ಗೊತ್ತು, ನಿಮಗೆ ಗೊತ್ತಿಲ್ವಾ? ಅಮ್ಮ ಬೇರೆ ಕಡೆ ಇರ್ತಾರಲ್ಲ ರೀ. ಹೌದು ಆಂಟಿ, ನೀವು ಎಲ್ಲೆಲ್ಲೋ ಇರೋದು ಯಾಕೆ? ನಮ್ಮ ಜೊತೆನೇ ಇರ್ಬೋದಲ್ವಾ? ಯಾರು ಎಲ್ಲಿರ್ಬೇಕೋ ಅಲ್ಲೇ ಇರ್ಬೇಕು ರೀ. ಇದೇನ್ ಗಂಗಾ ಹೀಗಂತ್ಯಾ? ಇವರು ನಿಮ್ಮಮ್ಮ ಅಲ್ವಾ? ಅಮ್ಮ ಆದರೂ ಅವ್ರು ನಮ್ಮ ಜೊತೆ ಇರೋದಿಲ್ಲ ರೀ. ಅವ್ರ ಪ್ರಪಂಚ ಬೇರೆ. ನನ್ನ ಬಗ್ಗೆ ಬಿಡಮ್ಮ. ನೀನ್ ಹೇಗಿದ್ಯಾ? ಈಗ ನೋವು ಕಡಿಮೆ ಆಗಿದ್ಯಾ? ಇನ್ನೂ ಕಡಿಮೆ ಆಗಿಲ್ಲಮ್ಮ, ತುಂಬಾ ನೋವಾಗ್ತಿದೆ. ಅಯ್ಯೋ, ಮತ್ತೆ ಹೇಗಮ್ಮ? ಇದೇನು ತೊಂದರೆ ಇಲ್ಲ ಆಂಟಿ, ಬೇಗ ವಾಸಿ ಆಗತ್ತೆ. ಅವಳಿಗೇನಾಗಲ್ಲ, ನೀವೇನು ವರಿ ಮಾಡ್ಕೋಬೇಡಿ. ಜೈ, ಆ ರಕ್ತ ಏನಪ್ಪ? ಏನಿಲ್ಲ ಆಂಟಿ, ಗಂಗನಿಗೆ ಬೇಗ ಗುಣ ಆಗಲಿ ಅಂತ ಮೊಣಕಾಲನ ಮೇಲೆ ಮೆಟ್ಲು ಹತ್ತು ಬಂದೆ. ಸ್ವಲ್ಪ ಗಾಯ ಆಗಿದೆ ಅಷ್ಟೇ. ಆದರೆ ನನಗೇನು ನೋವಿಲ್ಲ ಆಂಟಿ. ಗಂಗಾ ಚೆನ್ನಾಗಿರ್ಲಿ ಅಂತ ಪೂಜೆ ಮಾಡ್ತಿದ್ದೀನಿ. ಅವಳು ಚೆನ್ನಾಗಿದ್ರೆ ಸಾಕಷ್ಟೆ. ಸರಿ ಆಂಟಿ, ನೀವು ಮಾತಾಡ್ತಾ ಇರಿ, ನಾನು ಪೂಜೆ ಮುಗಿಸ್ಕೊಂಡು ಬರ್ತೀನಿ. ನೀನ್ ತುಂಬಾ ಅದೃಷ್ಟವಂತೆ ಕಣೆ. ನಿನಗಿಂತ ಗಂಡ ಸಿಕ್ಕಿರೋದು ನೀನ್ ಯಾವುದೋ ಜನ್ಮದಲ್ಲಿ ಮಾಡಿರೋ ಪುಣ್ಯ. ಇದೆಲ್ಲ ನಿತ್ಯ ಪುಣ್ಯನಮ್ಮ. ಅವಳ ಪುಣ್ಯ ಹೇಗಾಗತ್ತೆ? ಅವಳ ಪುಣ್ಯದಿಂದನೇ ಅಲ್ವಾ ನನಗೆ ಈ ಜಾಗ ಸಿಕ್ಕಿದ್ದು. ಅದು ನಿಜಾನೇ ಬಿಡು. ಅವಳು ಸತ್ ಹೋಗಿ
ನಿನಗೆ ಈ ಸ್ಥಾನ ಕೊಟ್ಟಿದ್ದಾಳೆ. ಅವಳಿಗ ಅದೃಷ್ಟ ಇಲ್ಲ. ಅದೃಷ್ಟ ಇದೆ. ಸತ್ತು ಹೋಗಿರೋಳಿಗೆ ಅದೃಷ್ಟ ಹೇಗೆ ಇರತ್ತೆ? ನಿತ್ಯ ಸತ್ತಿಲ್ಲ. ನಿತ್ಯ ಸತ್ತಿಲ್ಲ. ಎಲ್ಲರ ದೃಷ್ಟಿಲಿ ನಿತ್ಯ ಸತ್ತು ಹೋದ್ರು, ನನ್ನ ದೃಷ್ಟಿಲಿ ಇನ್ನೂ ಬದುಕಿದ್ದಾಳೆ. ನನ್ನೊಳಗೆ ನಿತ್ಯ ಜೀವಂತವಾಗಿದ್ದಾಳೆ. ನಾನು ಇದ್ದಷ್ಟು ದಿನಾನು ನಿತ್ಯ ಇದ್ದ ಹಾಗೇನೆ. ಇನ್ಯಾವತ್ತೂ ನಿತ್ಯ ಸತ್ತಿದ್ದಾಳೆ ಅಂತ ಹೇಳ್ಬೇಡ. ಅವಳು ಹಾಕಿರೋ ಭಿಕ್ಷೆಯಿಂದನೇ ಬದುಕಿದೀವಿ. ಅವಳ ದಯೆ ದಾಕ್ಷಿಣ್ಯದಿಂದನೇ ನಮ್ಮ ಜೀವನ ಹೀಗಿದೆ. ನಿತ್ಯ ಯಾವಾಗ್ಲೂ ನಮ್ಗೆ ಯಜಮಾನಿ. ನಾವು ನಿತ್ಯ ಕೆಲಸದವರು. ಅರ್ಥ ಆಯ್ತಾ? ಗಂಗಾಗೆ ನಿತ್ಯ ಮೇಲಿನ ಪ್ರೀತಿ ಜಾಸ್ತಿ ಆಗಿದೆ. ನಿತ್ಯ ಇನ್ನೂ ಬದುಕೆ ಇದ್ದಾಳೆ ಅಂತ ಗಂಗಾಗೆ ಗೊತ್ತಾದ್ರೆ ಏನಾಗತ್ತೋ ಏನ್ ಕತೆನೋ. ದೇವ್ರೆ, ಯಾವತ್ತೂ ಗಂಗಾ ಕಣ್ಣಿಗೆ ನಿತ್ಯ ಬೀಳ್ದಿರೋ ಹಾಗೆ ನೋಡ್ಕೋ ಸ್ವಾಮಿ. ಗಂಗಾ ಬಂದಿದ್ದಾಳಲ್ಲ, ನಿತ್ಯ ಇನ್ನೂ ಗುಡಿ ಒಳಗಡೆನೇ ಇದ್ದಾಳೆ. ಏನ್ ಮಾಡೋದು? ಬನ್ನಿ ಬೇಗ ಅವರನ್ನ ಕರ್ಕೊಂಡ್ ಬರೋಣ. ನೀವಿಲ್ಲೇ ಇರಿ ಮೇಡಮ್. ಕೈ ನೋವಿದೆಯಲ್ಲ, ನಿಮಗೆ ಮೆಟ್ಲು ಹತ್ತಕ್ ಆಗಲ್ಲ. ನಂಗೆ ನೋವಾಗ್ತಿರೋದು ಕೈ ನಾಣ್ಯವ್ರೆ, ಕಾಲಲ್ಲ. ಬನ್ನಿ. ಅಲ್ಲಿಗೆ ನೀವ್ಯಾಕೆ ಮೇಡಮ್? ಸಾರ್ ಹತ್ರ ನಾನು ಹೋಗಿ ಹೇಳಿ ಕರ್ಕೊಂಡು ಬರ್ತೀನಿ. ಅವ್ರನ್ನಿಲ್ಲಿ ಕಳ್ಸಿದ್ದೆ ನೀವು, ಮತ್ತೆ ನೀವೇ ವಾಪಸ್ ಕರ್ಕೊಂಡ್ ಬರ್ತೀನಿ ಅಂದ್ರೆ ನಾನ್ ನಂಬೇಕಾ? ಮೇಲ್ ಹೋಗಿ ಅವ್ರ ಹತ್ರ ಎಲ್ಲ ಕೆಲ್ಸ ಮಾಡಿಸಿ ಕರ್ಕೊಂಡ್ ಬರ್ತೀರಾ, ನನಗ್ ಗೊತ್ತಿಲ್ವಾ? ಅಯ್ಯೋ, ಅಂಥದ್ದೇನು ಮಾಡಲ್ಲ ಮೇಡಮ್. ಬೇಗ ಹೋಗಿ ಕರ್ಕೊಂಡು ಬಂದ್ಬಿಡ್ತೀನಿ. ನಾನ್ ನಂಬಲ್ಲ. ನನ್ನ ಹತ್ರ ಹೇಳ್ದೆ ಇವೆಲ್ಲ ಅವ್ರ ಹತ್ರ ಮಾಡಿಸ್ತಿರೋವಾಗ್ಲೇ ನಿಮ್ ಮೇಲೆ ನಂಬಿಕೆ ಹೋಯ್ತು. ಮೇಲ್ ಹೋಗಿ ಅವ್ರಿಗೆ 4 ಬೈದು ಕೆಳಗಡೆ ಕರ್ಕೊಂಡ್ ಬರ್ತೀನಿ. ನೀವು ಹೋದ್ರೆ ಅವ್ರು ನನಗ್ ಬೈತಾರೆ ಮೇಡಮ್. ಬೈದ್ರೆ ಸಹಿಸ್ಕೊಳ್ಳಿ, ಬನ್ನಿ. ನಡೀರಿ. ಈಗಲೇ ನಿತ್ಯಾಗ್ ಫೋನ್ ಮಾಡಿ ಹೇಳಬೇಕು. ನಿತ್ಯ ಕಾರಲ್ಲೇ ಫೋನ್ ಇಟ್ಟು ಹೋಗಿದ್ದಾಳಲ್ಲ, ಈಗೇನ್ ಮಾಡೋದು? ಜೈಗಂಗಾಗೆ ನಿತ್ಯ ರೆಡ್ ಹ್ಯಾಂಡ್ ಆಗಿ ಸಿಕ್ಕಾಕೊಳ್ತಾಳೇನೋ. ನಾನು ಹೋಗಿ ಹೇಳೋಣ ಅಂದ್ರು ಇವ್ರನ್ನೆಲ್ಲ ದಾಟ್ಕೊಂಡೇ ಹೋಗ್ಬೇಕು. ಓ ಮೈ ಗಾಡ್. ಪುರೋಹಿತ್ರೆ, ಈ ವಿಗ್ರಹ ಏನು ಪ್ರತ್ಯೇಕವಾಗಿ ಇಲ್ಲಿದೆಯಲ್ಲ? ಇದು ಅಮ್ಮನವರ ಪಂಚಲೋಹದ ವಿಗ್ರಹ, ಉತ್ಸವದ ವಿಗ್ರಹನು. ಮನಸ್ಸಿನಲ್ಲಿ ಏನಾದರೂ ಬೇಡ್ಕೊಂಡು ಈ ಉತ್ಸವದ ವಿಗ್ರಹ ತಗೊಂಡು ಗುಡಿ ಸುತ್ತ 5 ಸಲ ಪ್ರದಕ್ಷಿಣೆ ಮಾಡಿದ್ರೆ ಅವರ ಆಸೆ ನೆರವೇರುತ್ತೆ ಅನ್ನೋದು ಇಲ್ಲಿನ ಪ್ರತೀತಿ. ಹೌದಾ ಪುರೋಹಿತ್ರೆ? ಯಾವ ಬೇಡಿಕೆ ಆದ್ರೂ ನೆರವೇರುತ್ತಾ? ನಿಮ್ಮ ಆಸೆ ಒಳ್ಳೇದಾಗಿ ಕಪಟ ಕಲ್ಮಶ ಇಲ್ಲದೆ ಇದ್ರೆ ನೆರವೇರುತ್ತಪ್ಪ. ಹಾಗಾದ್ರೆ ಈ ವಿಗ್ರಹನ ಎತ್ಕೊಂಡು ನಾನು ಪ್ರದಕ್ಷಿಣೆ ಮಾಡ್ತೀನಿ. ಬೇಡ ರೀ, ಮೊದ್ಲೇ ಮೊಣ್ಕಾಲಿನ ಮೇಲೆ ನಡೆದ್ರಿ, ಗಾಯ ಕೂಡ ಆಗಿದೆ. ಮತ್ತೆ ಇಷ್ಟು ಭಾರ ಇರೋ ವಿಗ್ರಹ ಹೊತ್ಕೊಂಡು ನಡಿಬಾರ್ದು. ನಡೀತೀನಿ. ನನ್ ಮಾತ್ ಕೇಳಿ, ಇದೆಲ್ಲ ಆಗಲ್ಲ, ಬೇಡ. ಮನೋಸಂಕಲ್ಪಕ್ಕೆ ದೈವಶಕ್ತಿ ಜೊತೆ ಆದ್ರೆ ಆಗಲ್ಲ ಅನ್ನೋದೇ ಇಲ್ಲಮ್ಮ. ನೀವು ಪ್ರಯತ್ನ ಮಾಡಿ. ಬೇಡ ರೀ, ಆಗ್ಲೇ ನೀವೆಷ್ಟೋ ಮಾಡಿದ್ದೀರಾ. ನನ್ಗೇನಾಗಲ್ಲ ಪುರೋಹಿತ್ರೆ, ನಾನು ಪ್ರದಕ್ಷಿಣೆ ಹಾಕ್ಬಿಟ್ಟು ಬರ್ತೀನಿ. ಇವಳ ಹೆಸರಲ್ಲೊಂದು ಅರ್ಚನೆ ಮಾಡಿಸಿ. ಆಯ್ತು, ಹೆಸರು ಹೇಳಿ. ಸೂರ್ಯ ವಂಶದ ಅಲಮೇಲು ಗಂಗಾ ಅಂತ. ನಾನು ಗಂಗಾ ಕ್ಷೇಮವಾಗಿರ್ಲಿ, ಅವಳು ಬೇಗ ಹುಷಾರಾಗ್ಲಿ ತಾಯಿ.